ಮತ್ತೇನಿಲ್ಲ, ನೀನ ಹೇಳ್ಬೇಕು. ಮದುವೆ ವಿಷಯ ಒಂದು ಹತ್ರ ಬಂತಲ್ಲ, ಅದಕ್ಕೆ ಭಾಳ ಬ್ಯುಸಿ ಅದನಿ. ಹೌದು, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾನ? ಇವತ್ತು ನನ್ನ ಹಳೆ ಲವರ್ಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದೆ. ಎಷ್ಟು ಖುಷಿ ಆಗತ್ತದ ಗೊತ್ತಾ ನನಗೆ. ರತ್ನ, ನೀ ಏನಿಲ್ಲೇ? ಇನ್ನೂ ಕಾಲ್ ಮಿಂಚಿಲ್ಲ, ಓಡ್ ಹೋಗುನ್ ಬಾ ಅಂದೆಲ್ಲ, ಅದಕ್ಕೆ ಗಂಡನ್ ಬಿಟ್ಟು ಬಂದೆ. ಆಕಿ ನನ್ನ ಹಳೆ ಫ್ರೆಂಡ್ ರತ್ನ ಅಂತ. ಓ, ಹಳೆ ಲವರಾ? ಆಕಿದೆಲ್ಲ ಮದುವೆ ಆಗೈತಿ, ನೀ ಏನು ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ. ನಾ ಏನ್ ಕೇಳಿಲ್ಲ ಅದನ್ನ. ನೀ ಯಾಕೆ ಅಷ್ಟೊಂದು ಸೀರಿಯಸ್ ಆಗಾಕತ್ತಿ? ಎಷ್ಟು ಮೆರಿತಿ ಮೆರಿ ನೀನು. ಮುಂದಿನ ತಿಂಗಳು ನಾನು ಕುತ್ತಿಗೆ ತಾಳಿ ಬೀಳ್ಲಿ, ಆವಾಗೈತ್ ನಿಂಗೆ ದ್ಯಾವಮ್ಮನ್ ಜಾತ್ರೆ. ಮದ್ವಿ ಮುಂಚೆನ ಹಿಂಗೆ, ಮದುವೆ ಆದ್ಮೇಲೆ ಏನು ನಾನು ಕೊಂದ ಬಿಡ್ತೀಯ ನೀನು? ಇಡ ಫೋನ್. ಸರಿ ನಿಂಗೆ ಆಮೇಲೆ ಕಾಲ್ ಮಾಡ್ತೇನೆ ಅಂತ ಇಡು. ದೋಸ್ತ, ಮದುವೆ ಆಗಕ್ಕ 100 ಕಾರಣ, ಮದುವೆ ಮುರಿಯಾಕ ಒಂದ ಕಾರಣ. ಆಕಿ ಹತ್ರ ದೂರ ಇದ್ದು ಸೈಲೆಂಟ್ ಆಗಿ ಮಾತಾಡ. ನಂಗೆಲ್ಲ ಗೊತ್ತೈತಿ, ನೀ ಹೋಗ್ಲಿಪ್ಪ. ಎಲ್ರಿ ಹೋಗಬೇಕ ಬರೀ ಅಡ್ಡ ಮಾತ. ಸರಿ ದೋಸ್ತ, ಮುಂದಲ್ ತಿಂಗಳನ ನಿನ್ ಮದುವೆ ಐತಿ, ಬಾಳ್ ಹುಷಾರಿ. ನಾಲ್ ಇರ್ತಾನಿ, ಯಾರು ಬಂದೆ ಅಂದ್ರ ಕೂ ಅಂತ ಓದಿರ್ತಾನಿ, ಪಟ್ಟ ನೋಡಿ ಬಾ. ಬರೀ ಅದ್ರಾಗ ಇರ್ತಾನ ನೋಡ್. ಬರ್ಮು, ಯಾಕ್ಲಿ ನಾ ಇನ್ನೂ ಒದ್ರಿಯಲ್ಲ? ದೋಸ್ತ, ನಮ್ಮ ಮಾವ ಫೋನ್ ಹಚ್ಚಾನ, ಸ್ವಲ್ಪ ಹೆಂಗಾರ ಮಾಡಿ ಮ್ಯಾನೇಜ್ ಮಾಡ್ಲಿಪ್ಪ. ಜಗ್ಗ ತಲೆ ತಿಂತಾನ. ಹಲೋ ಮಾವರೇ, ಹೇಳ್ರಿ. ಹಲೋ ಅಳಿಯಂದ್ರ, ನಿಮಗ್ ಚಡ್ಡಿನ ಯಾವ ಸೈಜ್ ತಗೋಬೇಕ್ರಿ? ನೀವು ನಾವು ಚಡ್ಡಿ ಸೈಜ್ ಕೇಳಕ ಫೋನ್ ಮಾಡ್ಯಾನ ನೋಡು. ಮಾವರೇ, ನಿಮ್ ಮಳೆಯಂದ್ರು ಚಡ್ಡಿ ಹಾಕ್ಯಣಂಗಿಲ್ ತಗೋರಿ. ಹಂಗೇನಾರ ತರ್ಬೇಕಂತಂದಿದ್ದೆ ಅಂದ್ರೆ ನನಗ್ ತಂಬರ್ರಿ, ಸ್ವಲ್ಪ ಸಣ್ಣ ಸೈಜ್ ಇಂದ್ರಿ. ಲೇ ಮಂಗನ ಮಗನ, ಯಾವನ್ಲೇ ನೀನ? ನಮ್ಮ ಅಳಿಯಂದ್ರ ಫೋನ್ ನೀ ಯಾಕೆ ತಗೊಂಡಿ? ನಾ ಬಂದಕ್ಕೆ ತ್ರಾಸ ಆತ ನಿನಗೆ? ಹಳೆ ಹುಡುಗಿನ ಜಾತ್ರೆ ನೋಡಿದ್ರ ಖುಷಿ ಪಡೋ ಮಕ್ಕಳು ನಾವು. ಇನ್ನು ನನ್ನ ಬಾಜು ಬಂದು ಕುಂತಿ, ಖುಷಿ ಆಗಲ್ಲನ? ನಿಂದು ಮುಂದಿನ ತಿಂಗಳು ಮದುವೆ. ಅದು ಬಿಡು, ನಿನ್ನ ಗಂಡ ಹೆಂಗೆ ನಿನ್ನ ಚಲೋ ನೋಡ್ಕೊಂತಾನಲ್ಲ? ನೋಡಿದಲ್ ಹೆಂಗ್ ನೋಡ್ಕೋತಾನಂತಂದು. ಕುತ್ತಿಗೆ ಹತ್ರ ಯಾಕೆ ಕೆಂಪಾಗೈತಲ್ಲ? ಮದುವೆ ಆದ 3 ತಿಂಗಳಿಗೆ ಯಾರ ಕುತ್ತಿಗೆ ಹತ್ರ ಯಾಕೆ ಕೆಂಪಾಗೈತೆ ಅಂತ ಕೇಳಿದ್ರೆ ನಾಚ್ಕೋತ ಉತ್ತರ ಕೊಡ್ತಿದ್ದೆ. ಆದರೆ ಈಗ ಅಂಜ್ಕೋತ ಉತ್ತರ ಕೊಡೋದಾಗೈತಿ. ಅಂದ್ರ ನಿನ್ನೆ ನನ್ನ ಗಂಡ ಕುತ್ತಿಗೆ ಮೇಲೆ ಕಾಲಿಟ್ಟಿದ್ದ. ಕುತ್ತಿಗೆ ಮ್ಯಾಗ ಹೆಜ್ಜೆ ಇಟ್ರೆ ಸಾಯ್ವಲ್ದ, ಯಾವಾಗ ತೊಳತನ ಪಿಡ. ಎತ್ತಿ ಎತ್ತಿ, ಇಲ್ಯಾಕ್ ಬಂದಿಲ್ಲ ನೀನು? ಎಲ್ಲಿ ಹೋಗ್ಯಾಳ ಆಕಿ? ಯಾರು ಆಕಿನ ನನ್ ಜೀವ. ಊರ್ ಹಟ್ಟೆ, ನಿನ್ ಮದುವೆಗೆ ಇಲ್ಯಾಕ್ ಬಂದಿ? ಹೋಗ್ ನೀನ. ಅಕ್ಕಿಗಂತೂ ನಾ ಎದಕ್ ಮದುವೆ ಆದೆ ಅನ್ನೋದು ಗೊತ್ತಿಲ್ಲ, ನಿನಗರ ಗೊತ್ತೈತಿಲ್ಲ ನಾ ಎದಕ್ ಮದುವೆ ಆದೆ, ಯಾರ ಸಲುವಾಗಿ ಮದುವೆ ಆದೆ ಅನ್ನೋದು. ಯಪ್ಪ, ಒಳಗ್ ಬಾಯಿಲ್ ಕುತ್ಕೊಂಡ್ ಮಾತಾಡೋಣ, ಮಂದಿ ನೋಡ್ತಾರ. ಕುಡಿದ್ ಬಂದಿಯಲ್ಲ ನೀನು? ನಾ ಯಾವಾಗರ ಹಂಗ ಬಂದನಿ ಅನ್ಕಂಡೆ ನಾನು. ಸ್ವಲ್ಪ ಕುಡ್ದೆ. ನೀನ್ ಕುಡಿದ್ರ ನನ್ ಮಗಳ ಗತಿ ಏನ್ಲ? ನಿನ್ ಮಗಳು ಯೋಚನೆ ಮಾಡಿ ಮಾಡೇ ಕುಡಿಯೋದ್ ಕಲ್ತಾನೆ ನಾನು. ನಿನ್ ಯಾರು ಯೋಚನೆ ಮಾಡಂತಾರ? ಮದುವೆ ಆದಕ್ಕಿ ಬಗ್ಗೆ ಯೋಚನೆ ಮಾಡ. ಚಪ್ಪಲ್ ಹಡ್ತೇವ. ಯಾಕಲ್ಲ ನಿಮ್ ಹೋಗದಷ್ಟು ವಯಸ್ಸದ ನಂಗೆ ಚಪ್ಪಲ್ ಹಡ್ತೇವ ಅಂತ ಮಗನ ನಿನಗೆ. ನನ್ ಮಗಳು ಬಿಟ್ಟ ಸುಬ್ಬಿ ಮದುವೆ ಆಗಕ್ಕ ನಾನ ಕಾರಣ, ನೆನಪಿಟ್ಕರಲ್ಲ ಇದನ್ನ. ಗೊತ್ತೈತ್ ನನಗ. ಆ ಹಡ್ಸಿ ಮಗನ ಮಾತು ಕೇಳಿ ನನ್ನ ಆಕಿನ ದೂರ ಮಾಡಿಟ್ಟಿ ನೀನು. ಆಗಿದ್ದಾಗಿ ಹೊತ್ತು ಸಮಾಧಾನ ಮಾಡ್ಕೊಂಬ, ಎಲ್ಲ ಸರಿ ಆಕತಿ. ಸತ್ತಿಲ್ಲನ ಕಿನ್ನ ಹಡ್ಬಿಟ್ಟಿ. ಕುತ್ತಿಗೆ ಮ್ಯಾಗ ಹೆಜ್ಜೆ ಇಟ್ಟಿದ್ದೆ, ಇನ್ನು ಸಾಯವಲ್ಲಕ್ಕಿ. ಹಡ್ಸಿ ಮಗ ಹೆಂಡತಿ ಮೇಲೆ ಕೈ ಮಾಡ್ತಾನ.
ನಿನ್ನ ಮದುವೆ ಆಗ್ಬೇಕಾಗಿತ್ತು. ಭಾಳ ತಪ್ಪು ಮಾಡಿದ್ದೆ ನಾನು. ಹೋಗ್ಲಿ ಬಿಡು, ಆಗಿದ್ದಾತ. ಈಗ ಯಾಕೆ ಹಳೇದೆಲ್ಲ ನೆನಪು ಮಾಡ್ಕೊಂತಿ? ನಿನ್ನ ಗಂಡ ಹಂಗ್ಯಾಕೆ ಹೊಡಿತಾನ? ಮದುವೆ ಆದ 3 ತಿಂಗಳು ಭಾಳ ಚಲೋ ನೋಡ್ಕೊಂಡ. ಆಮೇಲೆ ಗೊತ್ತಾತು ಅವನ ಅಸ್ಲಿ ಬಣ್ಣ. ದಿನಾ ರಾತ್ರಿ ಕುಡಿದು ಬಂದು ದನಕ್ಕೆ ಬಡ್ದಂಗೆ ಬಡಿತಾನ. ಹಂಗ್ಯಾಕೆ ಹೊಡಿತಾನವ? ಏನು ಬೇಕಂತ ಅವಂಗ? ಅವಂಗ ಬ್ಯಾಡ ಅಂತ ನಾನು. ನಿನ್ನಂತ ಚಲೋ ಹೆಂಗಸನ ಒಲ್ಲೆ ಅಂದ್ರೆ ಇನ್ನು ಎಂತಕ್ಕೆ ಬೇಕಂತ ಅವಂಗ? ಯಾವಕ್ಕೆ ಬೇಕಾಗಲ್ಲ ಏನು. ಯವ್ವ, ಆ ಮೇಲಿನ ಮನೆ ಲಕ್ಷ್ಮವ್ವ ಹಾಲಿನ ರೊಕ್ಕ ಇನ್ನೂ ಕೊಟ್ಟಿಲ್ಲ ನೋಡು. ಇವ ಯಾಕೆ ಬಂದನಿಲ್ಲಿ? ನಿನ್ನ ಸಲುವಾಗಿ. ನನ್ನ ಸಲುವಾಗಿ ಬರಕ್ಕೆ ನೀ ಯಾರೋ? ನಮ್ಮ ಅವ್ವನ್ ತಮ್ಮನೋ ನನ್ ಕಟ್ಕೊಂಡ್ ಗಂಡನೋ? ನೀ ಹೂ ಅಂದ್ರೆ ಹಾಕನಿ. ಆಕಿನ್ ಮದ್ವೆ ಆಗಕ್ಕೂ ಮುಂಚೆ ನನ್ ಸ್ವಂತ ಇದ್ದಿ, ಆದ್ರೆ ಈಗ ಆಕಿ ಸ್ವಂತ ಆಗಿದೆ. ಜಾನು, ನಾನ್ ನಿನ್ನ ಸಲುವಾಗಿ ಅಕ್ಕಿನ ಮದುವೆ ಆದ್ನೆ. ಹೌದಪ್ಪ, ನನ್ ಸಲುವಾಗಿನೇ ಆಕಿನ್ ಮದ್ವೆ ಆಗಿದ್ದು. 2 ವರ್ಷ ನನ್ನನ್ ಪ್ರೀತಿ ಮಾಡಿ ಕೊನೆಗೆ ಆಕಿನ್ ಮದ್ವೆ ಆಗಿದ್ದು ನನ್ ಸಲುವಾಗಿ. ಊರ್ ಜಾತ್ರೆಗೆ ನನ್ ಕೈ ಹಿಡ್ಕೊಂಡು ಓಡಾಡಿ ಕೊನೆಗೆ ಆಕಿನ್ ಮದ್ವೆ ಆಗಿದ್ದು ನನ್ ಸಲುವಾಗಿ. ನೀ ನನ್ ಜೀವ, ನೀನನ್ ಬಿಟ್ಟು ನಾನು ಇರಲ್ಲ ಅಂದು ಆಕಿನ್ ಮದ್ವೆ ಆಗಿದ್ದು ನನ್ ಸಲುವಾಗಿ. ನಾ ಹೇಳಿದ್ದು ಸುಳ್ಳು ಅಂದ್ರ ಬೇಕಾದ್ರೆ ನಿಮ್ಮ ಮೌನ್ ಕೇಳ. ಆಕಿನೇನ್ ಕೇಳೋದು? ನೀ ಹೂ ಅಂದಿದ್ರೆ ನಿನ್ ಜೊತೆ ಓಡ್ ಬರಕ್ಕೆ ನಾನೇ ರೆಡಿ ಇದ್ದೆ. ಬಾಯಿ ಮಾತಿಗೊಮ್ಮೆ ಯಾವನ ಜೊತೆ ಓಡ್ ಹೋಗು, ನಿನ್ನಿಂದನ ನನ್ನ ಜೀವನ ಹಾಳಾತು ಅಂತಂತಾನ. ಅಳಬೇಡ, ಯಾರಾದ್ರೂ ನೋಡಿದ್ರ ತಪ್ಪು ತಿಳ್ಕಂತಾರ. ಅವನ ಸಲುವಾಗಿ ಎಗ್ರೆ ಸಂಡಿ ಹಾಕಿದೆ, ಗೋಬಿ ಮಾಡಾಕತ್ತೆ. ಲೇ ಯಾಕಳಾಕತ್ತಾಳೆ ಆಕಿ? ನಾ ಏನು ಮಾಡಿಲ್ಲ, ಆಕೆ ಗಂಡನ ಸಂಬಂಧ ಎಗ್ರೆಸ್ ಅಂಗಡಿ ಇಟ್ಟಾಳಂತ. ಓ, ನೆಕ್ಸ್ಟ್ ಟೈಮ್ ಬಂದಾಗ ಎಗ್ರೆಸ್ ಕೊಡು ಅಂತ ಹೇಳಕ್ಕಿಗೆ. ಅಳಬೇಡ, ನೀ ಹತ್ರ ನಂಗೆ ನೋಡಕ್ಕಾಗಲ್ಲ. ಒಂದ್ಸಲಿ ನಗು, ನಿನ್ನ ನಗು ನೋಡಿ ಭಾಳ ದಿನ ಆತ. ನಕ್ರ ಪ್ರಕೃತಿ ಹೆಂಗ್ ನಗ್ಬೇಕಂತ, ಅತ್ರ ಮೋಡ್ದಂಗೆ ಅಳ್ಬೇಕಂತ. ಮತ್ತು ಪ್ರಕೃತಿನ ನಾಚೋ ಹಂಗೆ ಒಂದ್ಸತಿ ನಗು ನೋಡೋಣ. ಈಗ ನಾನು ಹಿಂಗೆ ಇಷ್ಟ ಹಾಕೇನೇನ? ನಿನ್ನ ಅಂದ ಚಂದ ನೋಡಿ ಲವ್ ಮಾಡಿದ್ರೆ ನೀ ದೇವ್ರನಿಗೆ ನನಗೆ ಇಷ್ಟ ಹಾಕಿದ್ದಿಲ್ಲ. ನಾನು ನಿನ್ನ ಮನಸ್ಸು ನೋಡಿ ಲವ್ ಮಾಡೀನಿ. ಅಂದ್ರೆ ಈಗೂ ನಾನು ಹಿಂಗೆ ಇಷ್ಟ ಆದಿನ ಅಂದಂಗೆ ಆತ. ಮನೆಯಿಂದ ಸುಮ್ನೆ ಹೋದ್ರೆ ಉಳ್ಕಂತ್ಯ ನನ್ ಕಡೆ, ನೀನು ಹೋದ್ರೆ ಸರಿ ಇಲ್ಲ. ಅವ್ವ ಬಿದ್ ಗಿದ್ದನ್ ಬಾರ ಅವ್ನ ಕುಡ್ದಾನ ಮೊದ್ಲ ಬಿಡುವ ಬಿದ್ ಸತ್ ಗಿತ್ ಹೋದನವ. ಅವ್ನ ಯಾಕೆ ಹಂಗ ದುಡ್ತೀನಿ ನೀನು? ಯವ್ವ, ನೀ ಇದ್ರ ದೂರ ಇರು, ಇದ್ ನನ್ ಜೀವನ ಐತಿ. ಏನ ಹಾ ಗುಂಡಿ ಬಿತ್ಕ ಹೋಗ್ರಿ. ಹೇ ಜಾನು, ಕಥಾ ತೆಗಿಯ. ನಿಮ್ ಮನಸ್ಸರ ಹೆಂಗ ಬರ್ತೈತೆ? ನನ್ ಮನ್ಸ ನುಚ್ನೂರ್ ಮಾಡಿದಿ, ಇದೆಲ್ಲ ನನಗ್ ಫರಕ್ ಬೀಳಂಗಿಲ್ಲ. ನನಗಂತೂ ಮೋಸ ಮಾಡ್ದೆ, ಕಟ್ಕೊಂಡಿರೋ ಹೆಂಡ್ತಿನಾದ್ರೂ ಚೆನ್ನಾಗ್ ನೋಡ್ಕೊ, ಹೋಗು. ಹೇ ಜಾನು, ಇಲ್ಲಿ ಕೇಳ, ನಾನು ಆಕಿನ ಮದುವೆ ಆಗಿದ್ದು ನಿನ್ ಒಳ್ಳೇದಕ್ಕ. ಇದಕ್ಕೆಲ್ಲ ಕಾರಣ ಹೇಳ್ಬೇಡಲ್ಲ, ಏನ್ ಹೇಳ್ಬೇಡ. ಕಾರಣ? ಏನ್ ಕಾರಣ? ಯಾವ ಕಾರಣ ಹೇಳು? ಕಾರಣನೇ ನೀನಾಗಿರ್ಬೇಕಾದ್ರೆ ಕಾರಣ ಏನ್ ಹುಡುಕ್ತಿ? ನಿನ್ ಕೈ ಮುಗಿತೀನಿ, ದೂರ ಹೋಗ್ಬಿಡು. ನಿನ್ನಿಂದ ದೂರ ಹೋಗ್ಬೇಕಲ್ಲ, ದೂರ ಹೊಕ್ಕನಿ. ಆದ್ರೆ ನೀ ತಿಳ್ಕೊಂಡಷ್ಟು ದೂರ ಹೋಗಲ್ಲ. ನೀ ಎಳ್ಬೇಡ ಜಾನು, ನೀ ಎಳ್ಬೇಡ. ನೀ ಹತ್ರ ನಂಗೆ ನೋಡಕ್ಕಾಗಲ್ಲ. ಒಂದ್ಸಲ ನಗ. ಅಂದ್ರೆ ಈಗೂ ನಾನು ಹಿಂಗೆ ಇಷ್ಟ ಆದಿನ ಅಂದಂಗೆ ಆತ. ಹಳೆ ಲವರ್ ಇಷ್ಟ ಅಂತ ಕೇಳಿದ್ರೆ ಏನು ಹೇಳಿ? ಮನಸ್ಸು ತುಂಬಾನ ನೀನ ತುಂಬ್ಕೊಂಡಿ. ಏ ಯಾರನ್ನ ಕೇಳಕ್ ಹೋಗ್ಬೇಡ್ರಿ. ಬಸ್ ಸ್ಟ್ಯಾಂಡ್ ಇಂದ ಎಡಕ್ ಬಂದ ದೊಡ್ಡದೊಂದು ಗುಡಿ ಕಾಣ್ತೈತ್ರಿ, ಅಲ್ಲೇ ಬರ್ರಿ. ಯಾರ್ಲಿ ಅವ್ರ? ನೀ ಮದುವೆಗ ಹುಡುಗಿ ಲೇಪ ಇಲ್ಲಿಗೆ ಬರಾಕತ್ತಾಳಂತ. ಅಕ್ಕಿಗೆ ಯಾಕೆ ಇಲ್ಲಿ ಬರಾಕ್ ಹೇಳಿದಿಲಿ? ನೀನು ಅಲ್ಲಿ ಹೋಗು, ಆಕಿ ಇಲ್ಲೇ ಬರ್ಲಂಗ್ ನೋಡ್ಕೆ. ಆಕಿ ಅಂದ್ರೆ ಬಂದ್ಲಂದ್ರ ನಂಗೊಂದು ಸಿಗ್ನಲ್ ಕೊಡು. ಸರಿ ದೋಸ್ತ, ಆಕಿ ಬಂದೆ ಅಂದ್ರ ಕೂ ಅಂತ ಓದಿರ್ತಾನ ನೋಡು. ಹಲೋ. ಅವಾಗ್ಲೂ ನಾನು ನೋಡಕ್ ಹಿಂಗೆ ಚಡ್ಪಡಿಸ್ತಿದ್ದೆಲ್ಲ. ಹಾ, ₹40 ಆಯ್ತು ನೋಡಿ. ಅಲ್ಲಿ ತಳ ನೋಡ್ರಿ 30 ಹಚ್ಚಾರಲ್ರಿ ಅಕ್ಕರ. ನೀವು ನೋಡಿದ್ರ ಅವ್ರಿಗೆ ಮನ್ಯಾನೂರಿ ಓದ್ ₹40 ಕೊಡ್ರಿ. ಹಾ, ಅದಕ್ಕಿಂತ ಹೆಚ್ಚು ಕಮ್ಮಿ ಕೊಡಕ್ ಆಗುದಿಲ್ಲ. ಕೊಡ್ರಿ, ₹40 ಕೊಡ್ರಿ.
ಏನ್ಲಿಪ್ಪ ಟಮಾಟೆ ಹಣ್ಣು ನೋಡಿದ್ರೆ ಅಂದ್ರೆ 50 ರೂಪಾಯಿ ಕೆಜಿ ಏನು ಕೊಳಂಗಿಲ್ಲ ನೋಡು ನೋಡ ಏನಪ್ಪ ಮರ ಎಲ್ಲ ರೇಟ್ ದುಬಾರಿ ಮಾಡಾಕತ್ ಬಿಟ್ರಪ್ಪ ಹೌದಾ ನೀನು ಹೋಗ ಏನ್ಲಿಪ್ಪ ಟಮಾಟಿ 80 ರೂಪಾಯಿ ಕೆಜಿ ಅಂತಾರಪ್ಪ ಮರ ದೋಸ್ತ ನೀ ಇದು ಕಣ್ಣಾಗ ಲವ್ ಮಾಡಿದ್ರೆ ಹೆಂಗ್ಲಿ ಹತ್ರೋಗು ಪ್ರಪೋಸ್ ಮಾಡು ಏನಂತಳ ನೋಡೋಣಂತ ಏ ಬ್ಯಾಡ್ಲಿಪ್ಪ ನಾನು ಭಾಳ ಹೆದರಿಕತಿ ಬೇಡ. ದೋಸ್ತ ನಿನ್ನ ಪ್ರೀತಿ ಅನ್ನೋದು ಹೂವಾಗಿ ಅರಳ್ಬೇಕಂದ್ರ ನಿನ್ ಹೆದರಿಕೆನ ಗೊಬ್ಬರ ಮಾಡಿ ಹಾಕಿ ಗಿಡಕ್ ಹಾಕು ಅಂದಾಗ ನಿನ್ನ ಪ್ರೀತಿ ಅನ್ನೋ ಹೂವು ಮೊಗ್ಗಾಗಿ ಹೂವಾಗಿ ಕಾಯಾಗಿ ಅರಳ್ತೈತ್ಲೆ ದೋಸ್ತ. ಹೊಕ್ಕಲ್ಲೇ ದೋಸ್ತ ಇವತ್ತು ಆಗಿದ್ದಾಗ್ಲಿ ನನ್ನ ಲವ್ ವಿಷಯಕ್ಕೆ ಹೇಳೇ ಹೇಳ್ತಾನೆ ಇವತ್ತು. ಹೇಳಲಿ ದೋಸ್ತ ಹೇಳು. ಏನ್ ಬೇಕ್ರಿ ಅಣ್ಣ? ಟಮಾಟೆ ಹಣ್ಣಾಗ ವಿಷ ಹಾಕಿ ಕೊಟ್ಬಿಡು ತಿಂದು ಸತ್ತು ಬಿಡ್ತಾನಿ. ಅಣ್ಣ ಮಾತ್ರ ಅನ್ನಕ್ ಹೋಗ್ಬೇಡ ನನಗ. ಏನಂದ್ಲೇಕೆ ಅಣ್ಣ ಅಂತ ನೋಡ್ಲಿ. ಏ ಹುಡುಗಿ ನಮ್ಮ ಮಾಡ್ತಾಳೆ ಗಿಣ್ಣ ನಮ್ ದೋಸ್ತ್ ಕನ್ಬೇಡ ಅಣ್ಣ ಮತ್ತ ಅವೇನ್ ನಮ್ಮ ಅವನ್ ಮಗನ? ಅನ್ಕೊಳಕ್ ಯಾರು ಬೇಡ ಅಂತಾರನ್ನ ಇವತ್ತಲ್ಲ ನಾಳೆ ಆಗವಲ್ಲ. ಹತ್ರ ಬಾ ಇಲ್ಲಿ ಫ್ರೀಯಾಗಿ ಟೊಮೆಟೊ ಹಣ್ಣು ಕೊಡ್ತೀನಿ. ಈಗ ಟಮಾಟೆ ಹಣ್ಣು ಕೊಡ್ತಾಳ ಅಂತ ತಗೊಂಡು ಚಟ್ನಿದಾರ ಮಾಡೋಣ ಕೊಡ್ರಿ. ಹೊಳ್ರಿ. ನನಗೆ ಯಾಕೆ ಕೊಡಿದ್ಲೆ? ಅಕ್ಕಿಗೆ ಯಾಕೆ ಬರಾಕ್ ಹೇಳಿದಿಲ್ಲ? ನಾ ಯಾಕೆ ಬರಕ್ ಹೇಳಿ ನಿನ್ ಫೋನ್ ನನ್ ಕೈ ಕೊಟ್ಟು 100 ಸರಿ ಫೋನ್ ಮಾಡಿಕೆ ಅಂತ ಮತ್ತೆ ಹೇಳಿದೆ ನಾನು. ನನ್ನ ಲವರ್ ಇದ್ದಾಗ ಅಕ್ಕಿಗೆ ಯಾಕೆ ಬರಾಕ್ ಹೇಳಿದಿ? ಏನ ನಿನ್ನ ಲವರ? ದೋಸ್ತ ಮುಂದಲ್ ತಿಂಗಳ ನಿನ್ನ ಮದುವೆ ಐತಿ. ಅಪ್ಪಿ ತಪ್ಪಿ ದಾರಿ ತಪ್ಪಿದಿ ಆಕಿ ಗಂಡ ನಿನಗ ಮತ್ತ ತಗೊಂಡ್ ಬರ್ತಾನ. ಆಗಿದ್ದಾಗ್ಲೇ ಇವತ್ತ ಯಾರ ಒಂದ್ ಸುದ್ದಿ ಮಾಡ್ಯ ಹೋಗ್ಕ ನಾನು. ಏ ಹೋಗ್ಲಿ ನೀನು. ನಾ ಯಾಕೆ ಹೋಗ್ಲಿ? ನೀ ಮದುವೆ ಮಾಡ್ಕೊನ ಹುಡುಗಿನ ನಿನ್ನ ಹಳೆ ಹುಡುಗಿನ ಅವ್ರ ಮನೆಯವ್ರನ್ನ ಆಕಿ ಗಂಡನ ಎಲ್ಲಾರನ್ನ ಕರೆಸಿ ಮ್ಯಾಟ್ರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಕ ಇವತ್ತ. ಯಪ್ಪ ದೋಸ್ತ ಮ್ಯಾಟ್ರ್ ಕ್ಲೋಸ್ ಮಾಡವಲ್ಲೇ ನೀನು, ಮ್ಯಾಟ್ರ್ ಚಾಲೂ ಮಾಡಾಕತ್ತಿ ನೀನು. ಇಲ್ಲಿಗೆ ಬಿಟ್ಟು ಬಿಡಲೇ ದೋಸ್ತ ಇದನ್ನ. ನೋಡ್ದಿ ಮ್ಯಾ ಮುಂದಲ್ ತಿಂಗಳನ ನಿನ್ ಮದುವೆ. ನೀ ಏನಾರ ಹಳೆ ಲವ್ ಸ್ಟೋರಿಗೆ ಹೋದ್ಯಾ ಅಂದ್ರ ನಿನ್ನ ಹಳೆ ಹುಡುಗಿನ ಹೊಸ ಚಪ್ಪಲ್ ತಗೊಂಡ್ ಹೊಲಿಗೆ ಹಾಕಕ್ ಜಾಗ ಇರ್ಬಾರ್ದ. ಹಂಗ್ ಹೊಡ್ತೀನಿ ಮತ್ತ. ಹಂಗೇನಾಗಲ್ಲ ದೋಸ್ತ, ನಾ ಎಲ್ಲ ಮಾತಾಡಿ ಕಳಿಸ್ತೀನಿ, ನೀವ್ ಹೋಗ್. ಅಲ್ಲ ಮತ್ತ ನೋಡ ಮಾತಾಡೇ ಕಳಿಸ್ತಾನ ನಾನು ಮತ್ತ. ಬ್ಯಾಡ್ ಬ್ಯಾಡ್ ಹೋಗ್ ದೋಸ್ತ, ಬಂದ ಬಿಡ್ತಾನೆ ಹೋಗಿ. ಹಾ ದೋಸ್ತ ನಿನ್ನ ಮದುವೆಯಾಗ ಹುಡುಗಿ ಬಂದಲ್ಲಿ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನಮ್ಮ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.